ಆರಾಮಾಗಿ ದರ್ಶನ ಆಗೈತೆ. ಪೇಂಟಿಂಗ್ ಮಾತ್ರ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಬಂದವರು ದಯವಿಟ್ಟು ಈ ದೇವಸ್ಥಾನಕ್ಕೂ ಬನ್ನಿ. ನನಗೆ ಇದು ಕಾಳಿ ಸ್ವರೂಪಿಣಿ ಅಂತ ಕಾಣುತ್ತೆ. ನಿಮ್ಗೇನ್ ಇಷ್ಟನೋ ಖುಷಿಯಾಗಿರಿ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬೇಡಿ, ಸೂಪರ್ ಆಗಿರ್ತೀರ, ಎಲ್ಲ ಸೂಪರ್ ಆಗಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಸುಮ್ಮನೆ ನಮ್ಮ ಅಣ್ಣನ ಬರ್ತಡೇ ಅಲ್ವಾ, ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರನ್ನ ನೋಡ್ಕೊಂಡು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಬಂದಿದ್ದೀವಿ. ಅಣ್ಣ ಆ ಕಡೆ ತೋರಿಸಿ ಅಣ್ಣ, ನೀರನ್ನು ಕಮ್ಮಿ ಆಗ್ಬಿಡೈತೆ. ಮುಡುಕ್ತಾರೆ ಜಾತ್ರೆ ಎಲ್ಲ ಮುಗ್ದಾದ್ಮೇಲೆ ಬಂದಿದ್ದೀವಿ. ಆರಾಮಾಗಿ ದರ್ಶನ ಆಗೈತೆ. ಮುಡುಕ್ತಾರೆ ಹಾಗೆ ಟಿ ನರಸೀಪುರದಲ್ಲಿ ಇರೋರು ಯಾರ್ಯಾರು ಈ ದೇವಸ್ಥಾನಕ್ಕೆ ಬಂದಿದ್ದೀರಾ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಈ ದೇವಸ್ಥಾನದ ಹಿನ್ನೆಲೆ ಇತಿಹಾಸ ಏನು ಅಂತಲೂ ಕೂಡ ದಯವಿಟ್ಟು ತಿಳಿಸಿ. ಯಾವ ಶೈಲಿಯಲ್ಲಿ ಪೇಂಟಿಂಗು ಬಣ್ಣ ಮಾಡಿದ್ದಾರೆ ಅಂದರೆ ದೇವಸ್ಥಾನಕ್ಕೆ ನನಗಂತೂ ತುಂಬಾ ಖುಷಿಯಾಗೈತೆ. ನನಗಿದು ನಮ್ಮ ಐತಿಹಾಸಿಕ ಸಂಸ್ಕೃತಿನ ಕಾಪಾಡುವಂಥ ಶೈಲಿಗಳು ಈ ಏನೇನಾಗಿರ್ಬೋದು. ಈ ದೇವಸ್ಥಾನದ ಇದು ಚಿತ್ರಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಪೇಂಟಿಂಗ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಗೈತೆ. ಮಾರಮ್ಮ ತಾಯಿ ದೇವಸ್ಥಾನ, ಬೆಟ್ಟಳ್ಳಿ ಮಾರಮ್ಮ ತಾಯಿ ದೇವಸ್ಥಾನ ನೋಡ್ತಾ ಇರ್ಬೋದು. ಆದರೆ ಪೇಂಟಿಂಗ್ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ ದೇವಸ್ಥಾನಕ್ಕೆ. ನನಗೆ ಇದು ಕರ್ನಾಟಕದ್ದು ದೇವಸ್ಥಾನ ಅಂತ ನನಗೆ ಅನ್ನಿಸ್ತಾನೆ ಇಲ್ಲ, ಅದು ಮಾರಮ್ಮನ ದೇವಸ್ಥಾನ ಅಂತ ಅನ್ನಿಸ್ತಾನೆ ಇರಲಿಲ್ಲ. ನೋಡ್ಬೋದು ಏನು ಚೆನ್ನಾಗಿ ಮಾಡಿದ್ದಾರೆ ಅಂತ. ಇದು ನೋಡ್ತಾಯಿದ್ರೆ ಈ ದೇವಸ್ಥಾನ ಯಾವುದು, ಈ ದೇವರು ಯಾವುದು ಅಂತ ಕಮೆಂಟ್ ಮಾಡಿ. ನನಗೆ ಇದು ಕಾಳಿ ಸ್ವರೂಪಿಣಿ ಅಂತ ಕಾಣುತ್ತೆ, ಕೆಲವರು ಚಿಕ್ಕದೇವಮ್ಮ ಅಂತ ಕರೀತಾರೆ. ಇದು ಬಿಡಿ ಎಲ್ಲರಿಗೂ ಗೊತ್ತು, ತಾಯಿ ಚಾಮುಂಡೇಶ್ವರಿ ತಾಯಿ. ನೀವು ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ ಒಂದು ವಿಶೇಷತೆ ಇದೆ. ಏನು ಗೊತ್ತಾ, ಎಲ್ಲ ದೇವರು ಬಾಗಿಲ ಹತ್ರ ತೋರಣ ಹಾಕಿದ್ರೆ ಇದರಲ್ಲಿ ನೋಡಿ ಬಾಳೆನಿಂದ ತೋರಣ ಮಾಡಿದ್ದಾರೆ. ಈಗ ನೀವು ನೋಡ್ತಾ ಇರೋದು ಈ ದೇವಸ್ಥಾನದ ಹಳೆ ಫೋಟೋ. ಫೈನಲಿ ಮುಡುಕ್ತಾರೆ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಆಯಿತು. ಅಲ್ಲಿಂದ ಬಂದು ಅದ್ರ ಹಿಂದೆ ಅಂದರೆ ಮುಡುಕ್ತಾರೆ ದೇವಸ್ಥಾನದ ಹಿಂದೆನೆ ಇನ್ನೊಂದು ದೇವಸ್ಥಾನ ಇದೆ. ಇದು ತುಂಬ ಜನಕ್ಕೆ ಗೊತ್ತಿಲ್ಲ. ಬೆಟ್ಟಳ್ಳಿ ಶ್ರೀ ಮಾರಮ್ಮ ತಾಯಿ ದೇವಸ್ಥಾನ ಅಂತ. ಬೈ ವಾಕ್ ಆದರೆ ನಿಮಗೆ ಬರೀ ಅರ್ಧ ಕಿಲೋಮೀಟ್ರಿಂದನೇ ನಡ್ಕೊಬರ್ಬೋದು ಬೆಟ್ಟದಿಂದ ಹೇಳ್ದ. ನಿಮ್ಮ ಹತ್ರ ಏನಾರ ಓನ್ ವೆಹಿಕಲ್ ಇದ್ರೆ 2 ಕಿಲೋಮೀಟ್ರಿಂದ ಬಂದು ನೋಡ್ಬೋದು. ದೇವಸ್ಥಾನ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಭಿವೃದ್ಧಿ ಆಗಿದೆ ಅಂತ. ಆ ಶೈಲಿ ನೋಡೋದಕ್ಕೇನೆ ನಮ್ಗೆ ತುಂಬ ಖುಷಿಯಾಗೈತೆ. ಯಾಕಂದರೆ ಇದು ಮಾಮೂಲಿ ದೇವಸ್ಥಾನ ಥರ ಕಾಣಿಸ್ತಾ ಇಲ್ಲ. ಗೋಪುರ ನೋಡ್ತಾ ಇರ್ಬೋದು ಏನೋ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಹಾಗೆ ಇಲ್ಲಿ ಏನು ಪೇಂಟಿಂಗ್ ಎಲ್ಲ ಮಾಡಿದಾರಲ್ಲ ದೇವಸ್ಥಾನಕ್ಕೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನನಗಂತೂ ತುಂಬಾ ಖುಷಿಯಾಗೈತೆ. ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಬಂದವರು ದಯವಿಟ್ಟು ಈ ದೇವಸ್ಥಾನಕ್ಕೂ ಬನ್ನಿ. ಈ ದೇವಸ್ಥಾನ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ, ಹಾಗೆ ಫೇಮಸ್ಸು ಇದೆ. ಫೈನಲಿ ಬೆಟ್ಟಳ್ಳಿ ಮಾರಮ್ಮ ತಾಯಿ ದೇವಸ್ಥಾನ ನಿಮಗೆ ಇಷ್ಟ ಆಗಿರ್ಬೋದು. ಎಲ್ಲ ನೀವು ಕೊಟ್ಟ ಆಸ್ತಿ, ಎಲ್ಲ ನೀವು ಕೊಟ್ಟಂಥ ಕರುಣೆ.